ರೈಟ್. ಇನ್ನು ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಶಾಸಕರ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆಯಾಗುತ್ತಾ ಅಂತ. ಮಂಗಳವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರನ್ನು ಅಂದರೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರ ಪರ ಯಾವ ಶಾಸಕರು ಅಂತ ಆಗುತ್ತಾ, ಸಿಎಂ ಪರ ಎಷ್ಟು ಜನ ಇದ್ದಾರೆ, DCM ಪರ ಎಷ್ಟು ಜನ ಇದ್ದಾರೆ ಅಂತ. ಯಾಕೆಂದರೆ AICC ಭಯ ಇದೆ ಇವರಿಗೆ. ಯಾಕೆಂದರೆ ರಿಪೋರ್ಟು ಡೆಲ್ಲಿಗೆ ಹೋಗುತ್ತೆ. ಹಾಗಾಗಿ ಗಪ್ಚುಪ್ ಇರುವಂತೆ ಸಂದೇಶ ರವಾನೆ ಆಗುತ್ತಂತೆ. ಬಹಿರಂಗವಾಗಿ ಮಾತನಾಡೋರಿಗೆ ನೋಟಿಸ್, ಬಿಸಿಯ ಎಚ್ಚರಿಕೆ ಕೊಡ್ತಾರೆ. ಅಧಿವೇಶನದ ಉದ್ದಕ್ಕೂ ಕೈಕಟ್ಟು ಬಾಯಿ ಮುಚ್ಚಿ ಸಂದೇಶ ಅಂತೆ. ಯಾರು ಏನು ಬಹಿರಂಗವಾಗಿ ಮಾತಾಡೋಂಗಿಲ್ಲ. DKಶಿ ಪರ ಕೆಲವರು ಮಾತಾಡೋದು, ಸಿದ್ದರಾಮಯ್ಯ ಪರ ಮಾತಾಡೋದು, ಇದೆಲ್ಲ ಬೇಡ. CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರಾ ಇಲ್ವಾ ಮಾತಾಡೋದು, DCM CM ಆಗಿಬಿಡ್ತಾರಾ ಮಾತಾಡೋದು, ಇವೆಲ್ಲ ಮಾತಾಡ್ಕೊಡ್ದು. ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕಷ್ಟೇ ನಮ್ಮ ಶಕ್ತಿ ಅಂತಾರ CM DCM. ನೋಡೋಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಕಾಂಗ್ರೆಸ್ ಶಾಸಕರು ಸಚಿವರು ನಿಜಕ್ಕೂ ಕೂಡ ಈ 10 ದಿನಗಳಲ್ಲಿ ಎಷ್ಟು ಸೈಲೆಂಟ್ ಆಗಿರ್ತಾರೋ ಅಷ್ಟೇ ಸರ್ಕಾರಕ್ಕೆ ಲಾಭ ಇದೆ. ಒಂದು ವೇಳೆ ಬಾಯಿ ಬಿಟ್ಟರು ಏನಾದರೂ ಅಂತಂದರೆ ಅದು ಎಲ್ಲೆಲ್ಗೋ ಹೋಗ್ಬಿಡುತ್ತೆ. ಹಾಗಾಗಿ ಈಗ CM DCM ಈ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಕೆಲಸ ಯಾವ ರೀತಿ ಆಗುತ್ತೆ ಅಂತ ಈ ಡಿನ್ನರ್ನಲ್ಲಿ. ಸಹಜ, ಯಾಕಂದರೆ ಬೆಳಗಾವಿ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಅಧಿವೇಶನ ಸಂದರ್ಭದಲ್ಲಿ ಸಹಜವಾಗಿ CLP ಮೀಟಿಂಗ್ ನಡೀತಿದೆ. ಅಂದರೆ ಈ ಬಾರಿಯ CLP ಸಭೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ CM ಮತ್ತು DCM ನಡುವಿನ ಕುರ್ಚಿ ಕದನದ ಎಪಿಸೋಡು ಒಂದು ಹಂತಕ್ಕೆ ಬಂದು ನಿಂತ ನಂತರದಲ್ಲಿ ನಡೆಯುತ್ತಿರುವಂತಹ ಮೊದಲ CLP ಸಭೆ ಇದಾಗಿದೆ. ಹಾಗಾಗಿ ಆದಂಥ ಗೊಂದಲ, ಅದಕ್ಕೆ ಹೈಕಮಾಂಡ್ ಅರೆದಂಥ ಮದ್ದು, ಮತ್ತು ಈಗ ಬೆಳಗಾವಿ ಅಧಿವೇಶನದಲ್ಲಿ ವಿಶೇಷವಾಗಿ ವಿಪಕ್ಷಗಳ ಪಾಲಿಗೆ ನೇರವಾಗಿ ಯಾವುದೇ ಅಸ್ತ್ರ ಈ ಸಂದರ್ಭದಲ್ಲಿ ಸಿಗದ ರೀತಿಯಲ್ಲಿ ಶಾಸಕರು ಮತ್ತು ಸಚಿವರುಗಳು ಮಾತನಾಡದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂಥ ಸವಾಲಿದೆ. ಅದಷ್ಟೇ ಪ್ರಮುಖವಾಗಿ ಶಾಸಕರಲ್ಲಿ ಕೂಡ ಒಂದಷ್ಟು ಕ್ಲಾರಿಟಿ ಬೇಕಾಗ್ಬೋದು. ಅದು ನಾಯಕತ್ವದ ವಿಚಾರದಲ್ಲಿ ಏನು ಮಾತುಕತೆ ಆಗಿತ್ತು, ಯಾಕೆ ಗೊಂದಲ ಆಯಿತು, ಇಬ್ಬರಿಗೂ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದೇನು, ಯಾವಾಗ ಕರೀತಾರೆ, ಮುಂದೆ ಏನಾಗ್ಬೋದು, ಆ ಪ್ರಶ್ನೆಗಳು ಶಾಸಕರಿಗೆ ಇರ್ಬೋದು. ಆದರೆ 4 ಗೋಡೆ ಮಧ್ಯೆ CLPಲಿ ಏನು ಬೇಕಾದ್ರೂ ಮಾತಾಡ್ಕೊಳ್ಬೋದು. ಆದರೆ ಹೊರಗಡೆ ಬಹಿರಂಗವಾಗಿ ಆಡುವಂಥ ಮಾತು ಅದು ಶಾಸಕರೇ ಇರ್ಬೋದು, ಸಚಿವರುಗಳೇ ಇರ್ಬೋದು. ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಮುಜುಗರ. ಮತ್ತು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕ್ಬೋದು. ಅದರ ಪರಿಣಾಮ ಸರ್ಕಾರವಾಗಿ ಸದನದ ಒಳಗಡೆ ಅದನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗಾಗಿ ಅವೆಲ್ಲವನ್ನು ಮ್ಯಾನೇಜ್ ಮಾಡಲೇಬೇಕಾದಂಥ ಮತ್ತು ಸದ್ಯಕ್ಕೆ ಏನು ಮಾತಾಡಬೇಡಿ ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಡಲಿಕ್ಕೆ ಸೀಮಿತವಾಗಬಹುದಾದ ಮತ್ತು ಅದರ ಬಗ್ಗೆ ಒಂದಷ್ಟು 4 ಗೋಡೆ ಮಧ್ಯೆ ವಿಸ್ತೃತವಾದ ಚರ್ಚೆ ನಡೆಯಲಿಕ್ಕೆ ಕಾರಣವಾಗುವಂಥ CLP ಸಭೆ ಆಗುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇಷ್ಟಾದರೂ ಕೂಡ CM DCM ಕಟ್ಟೆಚ್ಚರ ಕೊಟ್ಟರೂ ಕೂಡ ಕೆಲವರು ಮಾತಾಡುವಂಥವ್ರು ಇದ್ದಾರೆ. ಅವರ ಬಾಯನ್ನು ಹೇಗೆ ಬಂದ್ ಮಾಡ್ತಾರೆ ಇವರು ಅಂತಕ್ಕಂಥದ್ದೇ ಮುಖ್ಯ.